ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಶೇಖರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇದು 2 ದಿನದ ಬ್ಲಾಗ್ ಆಗಿರುತ್ತೆ. ಅಂದರೆ ನಾನು ಲಾಸ್ಟ್ ವೀಕು ಶನಿವಾರ ಮತ್ತು ಭಾನುವಾರ ಮಾಡ್ಕೊಂಡಿರೋಂಥ ವಿಡಿಯೋ ಇದು. ಅವತ್ತಿಂದ ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಒಂದು ಫಂಕ್ಷನ್ ಇತ್ತು ಮತ್ತು ಮನೇಲಿ ನೆಂಟರೆಲ್ಲ ಇದ್ದರು. ಹಾಗಾಗಿ ಅಪ್ಪ ಅಮ್ಮ ಊರಿಂದ ಬಂದಿದ್ದರು. ಹಂಗಾಗಿ ನಾನು ವೀಡಿಯೋನ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಕೆಲವೊಂದು ಶಾರ್ಟ್ ವೀಡಿಯೋ ಮತ್ತು ರೀಲ್ಸಲ್ಲಿ ಅಪ್ಲೋಡ್ ಮಾಡಿದೆ. ಅಲ್ಲಿ ಊರಿಗೆ ಹೋಗಿದ್ವಿ, ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಲೆಂತಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ, ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಸಿಗ್ತಿರಲಿಲ್ಲ ನನಗೆ. ಹಾಗಾಗಿ ಇವತ್ತು ಹಾಕೋಣ, ಸುಮಾರು ದಿನ ಆಗೋಯ್ತು, ಇವತ್ತಾದರೂ ಲೆಂತಿ ವೀಡಿಯೋನ ಅಪ್ಲೋಡ್ ಮಾಡೋಣ ಯೂಟ್ಯೂಬ್ಗೆ ಅಂತ ಮಾಡ್ತಾಯಿದ್ದೀನಿ. ಮತ್ತು ವೀಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ. ಇದು 1 ದಿನ 2 ದಿನದ್ದು ಕತೆ ಅಲ್ಲ, ದಿನನಿತ್ಯ ನಂದು ಹೀಗೆ ಇರುತ್ತೆ. ಊಟ ಎಲ್ಲ ಆದಮೇಲೆ ನೈಟು ಮನೆಯೆಲ್ಲ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಮ್ಯಾಟ್ ಒದ್ರೋದಾಗಿರ್ಬೋದು, ಹಾಗೆ ಸೋಫಾ ಕವರ್ನೆಲ್ಲ ಒದ್ರಿ ನೈಟೇ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಯಾಕೆಂದರೆ ನಾನು ಬೆಳಗ್ಗೆ ಬೇಗ ಎದ್ದು ನಾನು ಸ್ನಾನ ಪೂಜೆ ಮಾಡೋದ್ರಿಂದ 5:30 ಅಷ್ಟೊತ್ತಿಗೆ ನಂದು ಸ್ನಾನ ಪೂಜೆ ಎಲ್ಲ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ನೈಟೇ ಎಲ್ಲ ಮಲಗೋಕ್ಕೂ ಮುಂಚೆನೇ ಎಲ್ಲದನ್ನು ಯಾವ್ಯಾವ ಜಾಗದಲ್ಲಿ ಏನೇನು ಎತ್ತಿಡಬೇಕು ಎಲ್ಲದನ್ನು ಎತ್ತಿಟ್ಬಿಟ್ಟು ನಾನು ಮಲಗೋವಂಥದ್ದು. ಮತ್ತು ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ನೈಟೇ. ದಿನನಿತ್ಯ ಅದೇ ಥರ ಮಾಡೋದು. ಸಿಂಕಲ್ಲಿ ಒಂದು ಪಾತ್ರೆನೂ, ಎಂಜಲು ಪಾತ್ರೆಗಳನ್ನ ಇಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಒಂದು ಪಾತ್ರೆ ಏನೂ ಇಡಲ್ಲ, ಎಲ್ಲದನ್ನು ತೊಳೆದು ಕ್ಲೀನ್ ಮಾಡಿಟ್ಟು ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಯೇ ಮಲಗೋವಂಥದ್ದು ದಿನನಿತ್ಯ. ನೈಟ್ ಮಾತ್ರ 10:30 11 ಗಂಟೆ ಆದ್ರೂ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೇ ಮಲಗೋದು. ಏಕೆಂದರೆ ಬೆಳಗ್ಗೆ ಎದ್ದಾಗ ನಮಗೆ ಟೆನ್ಷನ್ ಆಗಬಾರ್ದು. ಬೆಳಗ್ಗೆ ಎದ್ದಿದ ತಕ್ಷಣವೇ ಸೀದಾ ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಹೋಗೋ ಥರ ಇರಬೇಕು. ನೋಡ್ತಾ ಇರ್ಬೋದು 10:15 ಆಗಿದೆ. ಇದು ಬೆಳಗಿನ ಜಾವ 4:18 ಟೈಮು. ಅಷ್ಟೊತ್ತಿಗೆ ಅರ್ಧ ಗಂಟೆ ಮುಂಚೆ ಎದ್ದಿರ್ತೀನಿ ನಾನು. 3:40 3:50ಕ್ಕೆ ಎದ್ಬಿಡ್ತೀನಿ. ಎದ್ದು ಸ್ವಲ್ಪ ನಂದು ಕೆಲಸಗಳು ಬೇರೆ ಬೇರೆ ಕೆಲಸಗಳಿರ್ತವೆ, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ. ಸ್ನಾನದ ನೀರಿಗೆ ನಾನು ಪ್ರತಿ ಸತಿ ಆವಾಗ ತಲೆಗೆ ಸ್ನಾನ ಮಾಡಲಿ, ಹಬ್ಬಗಳಾಗಿರ್ಬೋದು, ಅಮಾವಾಸ್ಯೆ ಹುಣ್ಣಿಮೆ ಈ ಥರ ಟೈಮ್ಗಳಲ್ಲೆಲ್ಲ ಮಂಗಳವಾರ, ಶುಕ್ರವಾರ, ಶನಿವಾರ ಮತ್ತು ಸೋಮವಾರ ಈ ಥರ ನಾನು ಕಲ್ಲುಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ತಲೆಗೆ ಸ್ನಾನನ ಮಾಡ್ಕೊಳ್ತೀನಿ. ಇನ್ನು ಸ್ನಾನ ಎಲ್ಲ ಆದಮೇಲೆ ನಾವು ಆ ಬಕೆಟ್ಗೆ ಎಲ್ಲ ಹಾಕ್ಕೊಂಡು ಸ್ನಾನ ಮಾಡಿರ್ತೀವಲ್ಲ, ನಮ್ಮದು ಸ್ನಾನ ಆದಮೇಲೆ ಅದನ್ನು ಬಕೆಟ್ನ ತೊಳೆದ್ಬಿಟ್ಟು ಅದಕ್ಕೆ ಹೊಸ್ದಾಗಿ ನೀರನ್ನ ತುಂಬಿಸಿಟ್ಬಿಟ್ಟು ಬರಬೇಕು. ಖಾಲಿ ಬಕೆಟ್ನ ಯಾವುದೇ ಕಾರಣಕ್ಕೂ ಬಚ್ಚಲ ಮನೇಲಿ ಇಟ್ಬಿಟ್ಟು ಬರಬಾರ್ದು. ದೊಡ್ಡವರೆಲ್ಲ ಹೇಳ್ತಾರಲ್ಲ, ಈಗ ಅಜ್ಜಿ ಅಂದರು ಈ ಥರ ಎಲ್ಲರೂ ಹಿಂದೆ ಎಲ್ಲ ಅದೇ ಥರ ಕಡಾಯ ಅಂತ ಇರ್ತಿತ್ತು, ಅದನ್ನು ಖಾಲಿ ಬಿಡಬಾರ್ದು. ಆಮೇಲೆ ನೀರಿಲ್ಲ ಅಂತ ಕೆರಿಬಾರ್ದಂತೆ. ನೀರು ಬಕೆಟಲ್ಲಿ ಆಗಿರ್ಬೋದು, ಹಂಡೆಯಲ್ಲಿ ಅಥವಾ ಕಡಾಯದಲ್ಲಿ ನೀರನ್ನ ಕೆರಿಬಾರ್ದು ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳೋರು. ಖಾಲಿ ಬಿಡಬಾರ್ದು, ಅದನ್ನು ಒಳ್ಳೆಯದಲ್ಲ ಮನೆಗೆ ಅಂತ. ಹಾಗಾಗಿ ನಾವು ಸ್ನಾನ ಎಲ್ಲ ಆದಮೇಲೆ, ನಮ್ಮ ಸ್ನಾನ ಆದಮೇಲೆ ಆ ಬಕೆಟ್ನ ತೊಳೆದ್ಬಿಟ್ಟು ಹೊಸ್ದಾಗಿ ನೀರನ್ನ ತುಂಬಿಸಿಟ್ಬಿಟ್ಟು ಅರ್ಧನ ಅಥವಾ ಮುಕ್ಕಾಲು ಭಾಗ ಇಲ್ಲಾಂದರೆ ಫುಲ್ ಬಕೆಟು ತುಂಬಿಸಿಟ್ಬಿಟ್ಟು ಬಂದರೆ ಒಳ್ಳೆಯದು. ಹಾಗಾಗಿ ಅದನ್ನು ಫಾಲೋ ಮಾಡ್ತೀನಿ ನಾನು. ಇನ್ನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ನಾನಿವಾಗ ಕಸ ಗುಡಿಸಿ ನೆಲನ ಒರೆಸ್ಕೊಳ್ಳೋಣ ಅಂತ ಎಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಇನ್ನೂ 4:15 ಆಗಿದೆ. ಸೊ ಹಾಗಾಗಿ ಇನ್ನೂ ಕತ್ತಲೆ ಇದೆ. ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಅಲ್ಲೆಲ್ಲ ರಂಗೋಲಿ ಹಾಕಿ ನೆಲ ಎಲ್ಲ ಒರೆಸಿ ಆಮೇಲೆ ಪೂಜೆನ ಶುರು ಮಾಡ್ತೀನಿ. 5:30 ಅಷ್ಟೊತ್ತಿಗೆ ನಂದು ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗ್ದೋಗ್ಬಿಟ್ಟಿರತ್ತೆ. ಏನು ಗೊತ್ತಾ, ನಾವು ವೀಡಿಯೋನ ಆನ್ ಮಾಡಿಕೊಂಡು ಕ್ಯಾಮ್ರಾನ ಅಲ್ಲಿಂದ ಇಲ್ಲಿಗೆ ಸೆಟ್ ಮಾಡಿಕೊಂಡು ಮಾಡೋದಾದರೆ ತುಂಬಾ ಲೇಟ್ ಆಗಿಬಿಡತ್ತೆ. ಆದರೆ ವೀಡಿಯೋನ ಶೇರ್ ಮಾಡಿಕೊಳ್ಳೇಬೇಕು ಕೆಲವೊಂದು ಸತಿ ಅನ್ನೋದಕ್ಕೋಸ್ಕರ ನಾನು ಕ್ಯಾಮ್ರಾ ಅಲ್ಲಿಂದ ಇಲ್ಲಿಂದ ಸೆಟ್ ಮಾಡಿಕೊಂಡು ಒಂದು 5-10 ನಿಮಿಷ ಲೇಟ್ ಆಗಿಬಿಡತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಪೂಜೆ ಮಾಡೋ ಟೈಮಲ್ಲಿ, ಈ ಥರ ಕೆಲಸ ಮಾಡೋ ಟೈಮ್ಗಳಲ್ಲಿ ತುಂಬ ಅರ್ಜೆಂಟ್ ಇರುವಾಗ ನಾನು ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮಗೆ ಆ ಕಡೆ ಗಮನ ಇರುತ್ತೆ, ಚೆನ್ನಾಗಿ ಬರ್ತಿದೆಯಾ, ಸರಿಯಾಗಿ ಬಂದಿದೆಯಾ, ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ನಾವು ವೀಡಿಯೋಸ್ಗಳನ್ನ ಮಾಡಿಕೊಂಡು ನಾವು ಪೂಜೆ ಎಲ್ಲ ಮಾಡಿದ್ರೆ ಗಮನ ಎಲ್ಲ ನಮಗೆ ಕ್ಯಾಮ್ರಾ ಮೇಲೆ, ಫೋನ್ ಮೇಲೆ ಇರುತ್ತೆ. ಹಾಗಾಗಿ ನಾನು ಪೂಜೆದೆಲ್ಲದನ್ನು ಶೇರ್ ಮಾಡೋಕ್ಕೆ ಹೋಗಲ್ಲ.
ಪೂಜೆ ಎಲ್ಲ ಆದಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಇನ್ನು ನಾನಿದು ಒಂದು ವಿಷಯ ಹೇಳಬೇಕು, ನಾನು ಯಾವಾಗಲೂ ಅದನ್ನು ಫಾಲೋ ಮಾಡೋ ಅಂಥದ್ದು. ಈಗ ಒಂದು ಲೋಟಕ್ಕೆ ಅಥವಾ ನಾವು ಪಂಚಪಾತ್ರೆಯಲ್ಲಿ ನೀರಿಟ್ಟಿರ್ತೀವಲ್ಲ, ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ನಾವು ಏನೇ ಹೊರಗಡೆ ಕ್ಲೀನ್ ಮಾಡಿದ್ರೂ, ಒರೆಸಿದ್ರೂ ತೊಳೆದಿದ್ರೂ ನಾವು ಆ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ನೀರನ್ನ ಚಿಮ್ಕಿಸಿ ನಾವು ಆಮೇಲೆ ಪೂಜೆನ ಮಾಡಬೇಕು. ಯಾಕೆಂದರೆ ಯಾವುದೇ ಥರದ ನೆಗೆಟಿವ್ಸೂ ಒಳಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ. ಅದು ಅರಿಶಿನ ಪುಡಿ ಆಗಿರೋದ್ರಿಂದ ಶುಕ್ರ ಗುರುಗೆ ಸಂಬಂಧಪಟ್ಟಿರೋದು ಅದು ಒಂದು. ಆಮೇಲೆ ಅರಿಶಿನ ಪುಡಿ ಅರಿಶಿನದ ನೀರನ್ನ ಹೊಸ್ಲಿಗೆ ಮತ್ತು ತುಳಸಿ ಕಟ್ಟೆಗೆ ಹಾಕಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ನಾನು ದಿನನಿತ್ಯ ಮಾಡ್ತೀನಿ. ಇನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಮನೆ ತುಳಸಿ ಕಟ್ಟೆಗೆ ಇದು ಎಂಥದ್ದು ಕಪ್ಪಿರುವೆಗಳು ಜಾಸ್ತಿ ಬರ್ತಾಯಿದೆ. ಈ ಮೊಟ್ಟೆ ಎಲ್ಲ ಇರುತ್ತೆ ಅದರಲ್ಲಿ, ಆ ಥರದ ಇರುವೆಗಳು ಜಾಸ್ತಿ ಬರ್ತಾಯಿದೆ. ಅರಿಶಿನದ ನೀರು ಹಾಕ್ತೀನಿ, ಆದ್ರೂ ಅವು ಕಡಿಮೆ ಆಗ್ತಾಯಿಲ್ಲ. ಪರವಾಗಿಲ್ಲ, ಅವು ಜೀವಿಗಳಲ್ವ, ವಾಸ ಮಾಡಲಿ, ಇನ್ನೇನು ಮಾಡೋಂಗಿಲ್ಲ, ಅದಕ್ಕೇನು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅದನ್ನು ಏನೂ ಮಾಡಿಲ್ಲ ನಾನು. ಕೆಲವೊಬ್ಬರು DDT ಪೌಡ್ರು ಅದು ಇದು ಉದುರಿಸಿ ಅಂತ ಹೇಳಿದ್ರು. ಹಂಗಾಗಿ ನಾನು ಅದೇನೂ ಟಚ್ಚೇ ಮಾಡಿಲ್ಲ. ಇದ್ಕೊಳ್ಳಿ ಅವು ಅಲ್ಲೇ ಅಂತ ಅಂದ್ಬಿಟ್ಟು. ಆಮೇಲೆ ಕಪ್ಪಿರುವೆ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೇನು ಕೆಂಪಿರುವೆ ಆಗಿದ್ದಿದ್ರೆ ಅದಕ್ಕೆ ಪೌಡ್ರೆಲ್ಲ ಹಾಕಿ ಹೋಗಿಸ್ಬೋದಾಗಿತ್ತು. ಅದು ಕಪ್ಪಿರುವೆ, ಹಾಗಾಗಿ ಅದಕ್ಕೇನು ನಾನು ತೊಂದರೆ ಕೊಟ್ಟಿಲ್ಲ. ಅವು ಬರ್ತಾ ಇರ್ತವೆ. ಅಂದರೆ ನೀರು ಹಾಕ್ದಾಗ, ಅರಿಶಿನದ ನೀರು ಹಾಕ್ದಾಗ, ಹಾಲು ಹಾಕ್ದಾಗ ಅವು ಎಲ್ಲೋ ಒಳಗಡೆ ಬಚ್ಚಿಕೊಂಡಿರ್ತವೆ ಅಂದ್ಕೊಳ್ತೀನಿ ಬೆಳಗ್ಗೆಯಿಂದನೂ. ಅದು ಹಾಕಿದ ತಕ್ಷಣವೇ ಎಲ್ಲವೂ ಮೇಲಕ್ಕೆ ಬರ್ತವೆ, ಮೇಲ್ಗಡೆಗೆ ಎಷ್ಟೊಂದು ಬಂದುಬಿಡ್ತವೆ. ಹಂಗಾಗಿ ಅದಕ್ಕೇನು ನಾನು ತೊಂದರೆನೇ ಕೊಟ್ಟಿಲ್ಲ. ಅವು ಎತ್ಕೊಳ್ಳಿ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಇನ್ನು 6:15 ಅಷ್ಟೊತ್ತಿಗೆ ನಂದು ಪೂಜೆ ಎಲ್ಲ ಮುಗಿದು ಎಲ್ಲ ಇದಾಯಿತು. ಇವಾಗ ನಾನು ಅಡುಗೆ ಮನೆಯಲ್ಲಿ ಈಗ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆವತ್ತು ಊರಿಗೆ ಹೋಗಬೇಕಿತ್ತು, ಮಗಳು ಬಂದಿದ್ಲು ಬೆಂಗಳೂರಿಂದ. ಸುಮಾರು ದಿನ ಆಗಿದೆ ಊರಿಗೆ ಹೋಗೋಣ ಅಂತಂದು. ಹಂಗಾಗಿ ಅಲ್ಲಿಗೆ ಚಪಾತಿ ಮತ್ತು ಟೊಮಟೊ ಗೊಜ್ಜು ಬೆಳಗ್ಗೆ ತಿಂಡಿಗೂ ಆಗುತ್ತೆ ಇಲ್ಲಿ ತಿನ್ಕೊಂಡು ಹೋಗೋಕ್ಕೆ. ಮತ್ತು ಮಧ್ಯಾಹ್ನಕ್ಕೂ ಅದನ್ನೇ ತೊಗೊಂಡೋಗೋಣ, ಸ್ವಲ್ಪ ರೈಸ್ ಮಾಡಿಕೊಂಡು ಅಲ್ಲಿಗೆ ತೊಗೊಂಡೋಗೋಣ ಅನ್ನೋದಕ್ಕೋಸ್ಕರ ನಾನು ಟೊಮಟೊ ಗೊಜ್ಜು ಚಪಾತಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ದಾಸವಾಳ ಗಿಡದಲ್ಲಿ ಒಂದು ಆರೆಂಜ್ ಕಲರ್ ಒಂದು ಸಿಂಗಲ್ ಪೆಟಲ್ ಇರೋದು ದಾಸವಾಳ ಬಿಟ್ಟಿತ್ತು. ಅದನ್ನು ತಂದು ದೇವ್ರಿಗಿಟ್ಟೆ, ಕಳಶಕ್ಕಿಟ್ಟೆ. ತುಂಬಾ ಚೆನ್ನಾಗಿ ಬಿಡ್ತಾಯಿದೆ. ದಿನ 1, 2 ಈ ಥರ ಬಿಡ್ತಾನೇ ಇದೆ. ಇನ್ನು ಊರಲ್ಲಿ ನಾವು ಮನೆ ಹತ್ರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬೆಳ್ಕೊಂಡಿದ್ವಿ. ಅದನ್ನು ತಂದುಕೊಟ್ಟಿದ್ರು ನಮ್ಮ ಮನೆಯವರು. ಅದನ್ನೆಲ್ಲ ಬಿಡಿಸಿ ನಾನು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದ್ರ ಘಮ ಎಷ್ಟು ಚೆನ್ನಾಗಿದೆ ಅಂದರೆ, ನಾಟಿ ಸೊಪ್ಪಾಗಿರೋದ್ರಿಂದ ಅಷ್ಟು ಟೇಸ್ಟಾಗಿರುತ್ತೆ. ತುಂಬ ಫ್ರೆಶ್ ಆಗಿತ್ತು. ಅದನ್ನು ನಾನೀಗ ಎಲ್ಲನೂ ಬಿಡಿಸಿ ಬಾಕ್ಸ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಚಪಾತಿ ಜೊತೆಗೆ ಸ್ವಲ್ಪ ರೈಸ್ನ ಮಾಡಿಕೊಂಡು ಮಧ್ಯಾಹ್ನದ ಊಟಕ್ಕೆ ಅಲ್ಲಿಗೆ ಎಲ್ಲ ಬಾಕ್ಸ್ ಮಾಡಿ ತೊಗೊಂಡೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಈಗ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಚಪಾತಿ ಮಾಡಿ ಬೆಳಗ್ಗೆ ತಿಂಡಿ ತಿಂದು ಹೊರಟ್ವಿ. ನಾವು ಒಂದು 10:30, 11 ಗಂಟೆ ಅಷ್ಟೊತ್ತಿಗೆ ಹೊರಟ್ವಿ. ಸಂಜೆವರೆಗೂ ಅಲ್ಲೇ ಇದ್ಬಿಟ್ಟು ಬರೋಣ ಅನ್ನೋದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸುಮಾರು ದಿನ ಆಗಿತ್ತು, ಸುಮಾರು ದಿನ ಆಗಿತ್ತು ಊರ ಕಡೆಗೆ ಹೋಗಿ, ಹಾಗಾಗಿ ಹೋಗಿರಲಿಲ್ಲ. ಇನ್ನು ಮಗಳು ಅವಳು ಸುಮಾರು ದಿನ ಆಗಿದೆ, ಹೋಗ್ಬಿಟ್ಟು ಬರೋಣ ಮನೆ ಹತ್ರ ಅಂತ ಹೇಳಿದ್ಲು. ಅದಕ್ಕೆ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನಿವಾಗ. ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋದರೆ ಅಲ್ಲಿ ಆರಾಮಾಗಿ ಸಂಜೆವರೆಗೂ ಇರ್ಬೋದು, ಯಾವುದೇ ಟೆನ್ಷನ್ ಇರಲ್ಲ ಅಂತ ನಾನು ಪೂರ್ತಿಯಾಗಿ ಮನೇಲಿ ಏನೇ ಕೆಲಸ ಇದ್ರೂ ಎಲ್ಲ ಮುಗಿಸ್ಕೊಂಡೇ ನಾನು ಊರಿನ ಮನೆ ಹತ್ರ ಹೋಗೋದು. ಯಾಕೆಂದರೆ ಇಲ್ಲಿ ಕೆಲಸ ಬಿಟ್ಟು ಅಲ್ಲಿ ಹೋದರೆ ಅಲ್ಲಿ ಆರಾಮಾಗಿ ಇರೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಎಲ್ಲ ಕೆಲಸನೂ ಮುಗಿಸ್ಕೊಳ್ತಾ ಇದ್ದೀನಿ. ಅಲ್ಲಿ ಹೋದರೆ ಏನೋ ಒಂಥರ ಖುಷಿ ಅನಿಸುತ್ತೆ, ವಾತಾವರಣ ಚೆನ್ನಾಗಿರುತ್ತೆ. ಜಮೀನ್ ಹತ್ರ ಎಲ್ಲ ಹೋಗ್ತೀವಿ, ಮತ್ತು ನಮ್ಮ ಮನೆ ಹತ್ರ ಎಲ್ಲ ಹೋಗಿ ಅಲ್ಲಿ ಇಡೀ ದಿನ ಟೈಮ್ ಪಾಸ್ ಮಾಡೋದೇನೋ ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಇನ್ನು ಟೊಮೆಟೊ ಗೊಜ್ಜನ್ನ ರೆಡಿ ಮಾಡಿಕೊಂಡೆ. ಅಂದರೆ ಮಧ್ಯಾಹ್ನಕ್ಕೂ ಆಗುತ್ತೆ, ಬೆಳಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನಕ್ಕೆ ಚಪಾತಿಗೆ, ಇದಕ್ಕೆ ಅನ್ನಕ್ಕೆಲ್ಲ ಅದೇ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ. ಇನ್ನು ಸಂತೆಯಿಂದ ಸ್ವಲ್ಪ ತರಕಾರಿನೆಲ್ಲ ತಂದುಕೊಟ್ಟಿದ್ರು, ಅದನ್ನೆಲ್ಲ ತೆಗೆದಿಟ್ಟು ಜೋಡಿಸ್ಕೊಳ್ತಾ ಇದ್ದೀನಿ. ನಾನು ತರಕಾರಿನ ಮಿಕ್ಸಲ್ಲಿ ತೊಗೊಂಡ್ಬಿಡ್ತೀನಿ. ಮಿಕ್ಸಲ್ಲಿ 1 kg ತರಕಾರಿನ ತೊಗೊಂಡ್ರೆ ಅದು ಒಂದು 2-3 ದಿನ ನಮಗೆ ಸರಿ ಹೋಗುತ್ತೆ. ಮತ್ತು ನಮಗೆ ವಾರದಲ್ಲಿ 2 ದಿನ ಸಂತೆ ಬರೋದ್ರಿಂದ ನಾವು ತಂದೇನು ಸ್ಟಾಕ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟು 3 ದಿನಕ್ಕೆ 4 ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತರಿಸ್ಕೊಳ್ತೀನಿ. ಇನ್ನು ಎಲ್ಲದನ್ನು ಜೋಡಿಸಿಟ್ಟಾದ್ಮೇಲೆ ತಿಂಡಿ ಎಲ್ಲ ಮಾಡಾಯಿತು. ಈಗ ರೆಡಿ ಆಗ್ಬಿಟ್ಟು ಇವಾಗ ಊರಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಈಗ ಮಗಳು ಮಗ ಅಲ್ಲಿ ಕುತ್ಕೊಂಡು ಮಾತಾಡ್ತಾಯಿದ್ರು. ಹಂಗಾಗಿ
ನಾನು ಸ್ವಲ್ಪ ಕಾಫಿ ಕುಡಿತಾ ಇದ್ದೆ. ಮಾತಾಡಿಕೊಂಡು ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಹೊರಡ್ತೀವಿ ಇವಾಗ ನಾವು. ಇನ್ನೆಲ್ಲವನ್ನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಬಾಕ್ಸ್ಗೆಲ್ಲ ಹಾಕ್ಕೊಂಡು ಬ್ಯಾಗ್ಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಹೋಗೋದು ಏನೋ ಒಂಥರ ಖುಷಿ ಅನಿಸ್ತಾ ಇರುತ್ತೆ ನಮಗೆ. ಎಲ್ಲೋ ಒನ್ ಡೇ ಪಿಕ್ನಿಕ್ ಹೋಗ್ತಿದ್ದೀವೇನೋ ಅನ್ನೋ ಅಷ್ಟು ಫೀಲ್ ಆಗ್ತಾ ಇರುತ್ತೆ. ಎಲ್ಲ ಪ್ರತಿಯೊಂದೂ ತೊಗೊಂಡು ಹೋಗ್ತೀವಿ ನಾವು ಇಲ್ಲಿಂದನೇ. ಇನ್ನೂ ನಾವು ಅಲ್ಲಿ ಅಡುಗೆ ಆ ಥರ ಏನೂ ಮಾಡ್ಕೊಳ್ಳಲ್ಲ ಮನೆಯಲ್ಲಿ. ಸ್ಟವ್ ಇಟ್ಕೊಂಡಿದ್ದೀವಿ, ಆದರೆ ಸಿಲಿಂಡ್ರು ಆ ಥರದ್ದೆಲ್ಲ ಏನೂ ಇಟ್ಕೊಂಡಿಲ್ಲ. ಕೆಲವೊಂದು ಪಾತ್ರೆಗಳನ್ನ ಅಷ್ಟೇ ಇಟ್ಕೊಂಡಿದ್ದೀವಿ. ಅಲ್ಲಿ ಅಡುಗೆ ಆ ಥರ ಏನೂ ಮಾಡಲ್ಲ. ಯಾಕೆಂದರೆ ದಿನ ಏನು ಹೋಗಲ್ಲ, ನಮ್ಮ ಮನೆಯವ್ರು ಮಾತ್ರ ಹೋಗ್ಬಿಟ್ಟು ಬರೋದ್ರಿಂದ ಅಲ್ಲೇನು ಇನ್ನೂ ನಾವು ಸಿಲಿಂಡ್ರು ಆ ಥರ ಏನೂ ಇಟ್ಕೊಂಡಿಲ್ಲ. ಹಾಗಾಗಿ ಎಲ್ಲದನ್ನು ಇಲ್ಲಿಂದನೇ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗ್ಬಿಡ್ತೀನಿ ನಾನು. ಮಧ್ಯಾಹ್ನಕ್ಕಾಗೋಷ್ಟು ಮತ್ತು ಸಂಜೆವರೆಗೂ ಟೈಮ್ ಪಾಸು. ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಲ್ಲಿ ಹೋದರೆ. ಅಷ್ಟು ಬೇಗನೆ ಕಳೆದೋಗ್ಬಿಡುತ್ತೆ ಟೈಮಂತೂ. ಈ ಸತಿ ಜಮೀನ್ ಹತ್ರಕ್ಕೂ ಹೋಗಬೇಕು ಅಂತ ತುಂಬಾ ಆಸೆ ಆಯಿತು. ಅಂದರೆ ಸುಮಾರು ದಿನ ಆಗಿದೆ ಜಮೀನ್ ಹತ್ರಕ್ಕೂ ಹೋಗಿ. ಇದು ಇಲ್ಲಿ ನೋಡ್ತಾ ಇರ್ಬೋದು, ಅದು ನಮ್ಮ ಮನೆ ಹತ್ರ. ಈಗ ಜಮೀನ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಮನೆಯವ್ರು ಒಂದು ಗಾಡಿ ಮತ್ತು ನನ್ನ ಮಗಳು ಮಗ ಇಬ್ಬರೂ, ಇನ್ನೊಬ್ಬರು ಮಾವ ಇದ್ದಾರೆ ಊರಲ್ಲಿ, ಅವ್ರ ಗಾಡೀಲಿ ಎಲ್ಲರೂ ಹೋಗ್ತಾ ಇದ್ದೀವಿ ಜಮೀನ್ ಹತ್ರಕ್ಕೆ. ನಾನು ಸುಮಾರು ದಿನ ಆಗೋಗ್ಬಿಟ್ಟಿತ್ತು ಜಮೀನ್ ಹತ್ರಕ್ಕೆ ಹೋಗಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನಿಲ್ಲಿ ಕಬ್ಬನ್ನ ಕಟ್ ಮಾಡಿ, ನಮ್ಮ ರಿಲೇಷನ್ ಅವ್ರದ್ದೇನೆ ಅದನ್ನು ಕಬ್ಬು, ಅದನ್ನೆಲ್ಲ ತಂದು ಮೇಲೆ ಲಾಟ್ ಹಾಕಿದ್ರು. ಅದನ್ನು ಸ್ವಲ್ಪ ಕಬ್ಬೆಲ್ಲ ಈಸ್ಕೊಂಡು ಜಮೀನ್ ಹತ್ರಕ್ಕೆ ಹೋದ್ವಿ, ನಮ್ಮ ಜಮೀನ್ ಹತ್ರಕ್ಕೆ. ಅಲ್ಲಿ ನೀರೆಲ್ಲ ಆನ್ ಮಾಡಿಸ್ಕೊಂಡು ನನ್ನ ಮಗಳು ಮಗ ಎಲ್ಲ ನೀರು ಕುಡಿಯೋದು ಯಾವ ಥರ ನೋಡಿ, ಈ ಥರ ಕುಡಿಬೇಕು, ಬಕ್ಸಲ್ಲಿ ನೀರು ಕುಡಿತಾಯಿದ್ರು ಹಳ್ಳಿಯವರು ಅಂತ ನಾನು ನನ್ನ ಮಕ್ಳಿಗೆ ತೋರಿಸ್ಕೊಡ್ತಾಯಿದ್ದೆ, ಈ ಥರ ಕುಡಿಯೋದು ನೀರನ್ನ ಅಂತ. ಹಾಗಾಗಿ ಅದೆಲ್ಲ ಸ್ವಲ್ಪ ಹೊತ್ತು, ಸುಮಾರು ಹೊತ್ತು ನೀರೆಲ್ಲ ಆನ್ ಮಾಡಿಕೊಂಡು ಆಟ ಆಡಿಕೊಂಡು, ನನ್ನ ಮಗಳು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು, ನಾನು ಅವಳ ಜೊತೆಯಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು, ಏನೋ ಒಂಥರ ಖುಷಿ ಅನಿಸ್ತಾ ಇತ್ತು. ಎಲ್ಲೋ ಬಂದಿದ್ದೀವಿ ಒಂದು ಕಡೆ ಪಿಕ್ನಿಕ್ಗೆ ಅಂತ. ಎಲ್ಲೋ ಬೇರೆ ಹೊರಗಡೆ ಎಲ್ಲೋ ಹೋಗಿ ಎಂಜಾಯ್ ಮಾಡೋದಕ್ಕಿಂತ ಈ ಥರ ನಮ್ಮದು ತೋಟ, ಜಮೀನು, ಹಳ್ಳಿ ಮನೆ, ಈ ಥರ ವಾತಾವರಣದಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಹಾಗಾಗಿ ಇಡೀ ದಿನ ನಾವು ಅಲ್ಲೇ ಕಾಲ ಕಳೆದ್ವಿ. ಇನ್ನು ತೋಟ ಎಲ್ಲ ಸುತ್ತಿದಾದಮೇಲೆ ಒಂದಷ್ಟು ಕಬ್ಬೆಲ್ಲ ತಿಂದು ಖುಷಿಯಾಗಿ ಎಂಜಾಯ್ ಮಾಡಿ ಇನ್ನು ಸಂಜೆವರೆಗೂ ಅಲ್ಲೇ ಇದ್ವಿ. ಇನ್ನು ಮನೆ ಕಡೆಗೆ ಹೊರಡೋಣ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೆಲಸಗಳೆಲ್ಲ ಇತ್ತು. ಇನ್ನು ಬಾಳೆ ನೋಡ್ತಾ ಇರ್ಬೋದು, ಇದು ಗೊನೆ ಇವಾಗ ಬಿಡ್ತಾ ಇದೆ. ಫಸ್ಟ್ ಫಲನ ನಾವು ಸಿದ್ಧಲಿಂಗೇಶ್ವರ ದೇವಸ್ಥಾನ ಇಲ್ಲಿ ನಮ್ಮೂರ ಹತ್ರ ಇದೆ, ಅದಕ್ಕೆ ಕೊಟ್ಟಿದ್ವಿ. ಇನ್ನು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.